ಹಾಯ್ ಪುಟಾಣಿಗಳೇ, ನಮಸ್ಕಾರ. ಅಣ್ಣವರೇ ನಮಸ್ಕಾರ. ಈಗ ನೀವು ಪ್ರಾಣಿ ಪಕ್ಷಿಗಳ ಕತೆ ಕೇಳಿ ಕೇಳಿ ಬೋರ್ ಆಗಿದೆ. ಈಗ ಮನುಷ್ಯರ ಕತೆ ಹೇಳೋಣ. ಎಲ್ಲ ಕೇಳ್ತಾಯಿದ್ದೀರಾ? ನನ್ನ ಕತೆ ಕೇಳೋಕ್ಕೂ ಮೊದಲೇ ನೀವು ನನ್ನ ಕತೆಗೆ ಲೈಕು ಕಾಮೆಂಟು ಕೊಡಿ. ಹಾಗೆ ಸಬ್ ಆಗದಿದ್ದವರು ಸಬ್ಬು ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಇರ್ತದೆ. ಆ ಬಡ ಕುಟುಂಬದ ಗಂಡಸಿಗೆ ಭೀಮನಿಗೆ ಫ್ಯಾಕ್ಟ್ರಿ ಕೆಲಸ ಬಿಟ್ಟರೆ ಇನ್ಯಾವ ಕೆಲಸ ಗೊತ್ತಿಲ್ಲ. ಆಗ ಇಂದಿನಂತೆ ಅವನು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಫ್ಯಾಕ್ಟ್ರಿಲಿ 3 ಜನ ಕೆಲಸವರು, ಓನರ್ ಬಿಟ್ಟರೆ 3 ಮಂದಿ. ಅದರಲ್ಲಿ ಒಬ್ಬ ಸೋಮಾರಿ, ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋನು. ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟು, ಇವ್ರ ಮೇಲೆ ಕಂಪ್ಲೇಂಟು. ಅವನು ಬಗ್ಗೆಟ್ಟು ಆವಾಗ ವಾರ 15 ಟನ್ ಬಟ್ಟೆಗಳು ತರೋದು, ಕಾಟನ್ ತಂದು ಇಲ್ಲಿ ಬಟ್ಟೆ ಮಾಡೋದು ದಿನನಿತ್ಯದ ಕೆಲಸ ಆಗಿತ್ತು. ಆವಾಗ ಓನರು ಎಷ್ಟು ಟನ್ ಬಟ್ಟೆ ತಂದಿಲ್ಲಪ್ಪ ಅಂತ, ಕಾಟನ್ ತಂದೆ ಅಂತ ಕೇಳ್ತಾರೆ. 15 ಟನ್ನು ಸ್ವಾಮಿ ಅಂತ ಹೇಳ್ತಾರೆ. ಯಾಕೆ 16 ಟನ್ 45 15 ಟನ್ ಯಾಕೆ ತಂದೆ ಅಂತ ಕೇಳ್ತಾರೆ. ಆಗ ಭೀಮು ಸರಿಯಾಗಿ ಕೆಲಸ ಬರ್ತಾಯಿಲ್ಲ, ಲೇಟಾಗಿ ಬರ್ತಾನೆ, ಬೇಗ ಹೋಯ್ತಾನೆ. ಅದಲ್ಲದೆ ಯಾವಾಗಲೂ ಫೋನ್ ಹಿಡ್ಕೊ ಕೂತ್ಕೋತಾನೆ ಅಂತೇಳಿ ಸುಳ್ಳೆ ಅವನ ಮೇಲೆ ಚಾಡಿ ಹೇಳ್ತಾನೆ. ಆವಾಗ ಓನರು ಆ ಭೀಮನ ಮೇಲೆ ಭಾಳ ಖಾರವಾಗೈತಾರೆ. ಮತ್ತು ಸುಮ್ಮನಿಗಾಯ್ತಾರೆ. ಪುನಃ ಮುಂದವರ ಬಂದಾಗಲೂ ಕಾಟ ತಗೊಬರೋಕೆ ಹೋಗ್ಬಿಟ್ಟು ಹೇಳಿ ಪೇಟೆ ಕಳಿಸ್ತಾರೆ. ಅವನು ಮಾಮೂಲಿ 15 ಟನ್ನೇ ತಗೊಬರ್ತಾನೆ. ಎಷ್ಟು ಟನ್ ಏನೋ ಅಂತ ಕೇಳ್ತಾರೆ. 15 ಟನ್ ತಂದೆ ಸ್ವಾಮಿ ಅಂತ ಹೇಳ್ತಾನೆ. ಯಾಕೆ 16 ಹೊತ್ತಿತ್ತು 15 ಟನ್ ಯಾಕೆ ತಂದೆ ಅಂತ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ. ಇಲ್ಲ, ಭೀಮ ಸರಿ ಕೆಲಸ ಮಾಡ್ತಾಯಿಲ್ಲ, ಯಾವಾಗಲೂ ಫೋನ್ ಹಿಡ್ಕೊ ಕೂತ್ಕೋತಾನೆ ಅಂಥೇಳಿ ಹೇಳ್ತಾರೆ. ಅದರಿಂದ ಖಾರವಾಗಿ ಓನರು ಭೀಮನ ಕೆಲಸನ ತೆಗೆದುಬಿಡು, ನಮಗೆ ಬೇಕಾಗಿಲ್ಲ ಅಂಥೇಳಿ ಸೋಮನಿಗೆ ಹೇಳ್ಬಿಡ್ತಾರೆ. ನಿಜವಾಗಿ ಫೋನ್ ಹಿಡ್ಕೊ ಕೂತ್ಕೋತಾ ಇದ್ದು ಸೋಮ. ಆದರೆ ಅನಿವಾರ್ಯ ದುರದೃಷ್ಟ ಭೀಮನ ಕೆಲಸನ ತೆಗೆಯೋ ಮಟ್ಟಿಗೆ ಆಯಿತು. ನಂತರ ಅವನು ಮನೆ ಬಂದ. ಏನಿರುತ್ತೆ, ಅವನು ಕೆಲಸಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಡು ಹೆಂಡ್ತಿ ಊಟಕ್ಕೆ ಪಾರ್ಸಲ್ ಮಾಡ್ತಾ ಇರ್ತಾಳೆ. ಆವಾಗ ಗಂಡ ಹೇಳ್ತಾನೆ, ನೋಡು, ಇವತ್ತಿನ ಕೆಲಸಕ್ಕೆ ಹೋಗೋಲ್ಲ, ಯಜಮಾನರು ನನ್ನ ಕೆಲಸ ತೆಗೆದುಬಿಟ್ಟಿದ್ದಾರೆ ಅಂತ. ನಾವಾಗ ಹೆಂಡ್ತಿ ಹೇಳ್ತಾಳೆ, ಅಯ್ಯೋ ದೇವ್ರೆ, ಇರೋದೊಂದು ಕೆಲಸ, ಅದನ್ನು ಕಳ್ಕೊಂಡು ಇನ್ನೇನಪ್ಪ ಮಾಡೋದು, ಬೆಳೆದು ಬಂದಿರೋ ಮಗಳು, ಓದ್ತಾ ಇರೋ ಮಗಳು, ಹೆಂಗಪ್ಪ ನಿಭಾಯಿಸೋದು ಸಂಸಾರ ಅಂತೇಳಿ ಭಾಳ ಕಂಗಾಲ ಆಯ್ತಾರೆ. ಆಗ ಗಂಡ, ಇಲ್ಲ, ಸೋಮ ನನಗೆ ಬೇರೆ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೇಳಿದ್ದಾನೆ, ಸುಮ್ಮನಿರು ಕೊಡಿಸ್ತಾನೆ ಅಂತೇಳಿ ಸಮಾಧಾನ ಮಾಡ್ತಾರೆ. 1 ದಿನ ಆಯಿತು, 1 ವಾರ ಆಯಿತು, 1 ತಿಂಗಾಯಿತು, ಕೆಲಸಕ್ಕೆ ಹೇಳಲೇ ಇಲ್ಲ. ಆಗ ಇವನು ಮನೇಲಿ ಕೂತ್ಕೊಳ್ಳೋದು ಯಾಕಂತೇಳಿ ಸಿಟಿ ಎಲ್ಲ ರೌಂಡ್ ಹೊಡ್ಕೊಬರ್ತಾನೆ, ಎಲ್ಲೂ ಕೆಲಸಕ್ಕೆ ತಗೊಳ್ಳಲ್ಲ. ಆವಾಗ ಹೆಂಡ್ತಿ ಕೆಲಸ ಸಿಗ್ತಾ ಅಂತ ಕೇಳ್ತಾಳೆ. ಇಲ್ಲ, ಎಲ್ಲ ಕಡೆಯೂ ಒಂದೇ ಪ್ರಾಬ್ಲಮ್ಮು, ಎಲ್ಲೂ ಕೆಲಸ ಇಲ್ಲ ಅಂತ ಹೇಳ್ತಾನೆ. ಆವಾಗ ಹೆಂಡ್ತಿ ಹೇಳ್ತಾಳೆ, ನೋಡಿರಿ, ನಾನು ದೋಸೆ ಹಾಕ್ಕೊಟ್ರೆ ನೀವು ಮಧ್ಯಾಹ್ನ ನಿಮ್ಮ ಫ್ರೆಂಡ್ಗಳೆಲ್ಲ ಕೂತ್ಕೊಂಡು ದೋಸೆ ತುಂಬ ರುಚಿ ಅಂತ ಹೇಳ್ತಾರೆ, ತಿಂತಾವ್ರೆ ಅಂತ ಹೇಳ್ತಿರಲಿಲ್ಲ, ನಾವು ಯಾಕೆ ಒಂದು ಹೋಟ್ಲನ್ನ ಓಪನ್ ಮಾಡಬಾರ್ದು ಅಂತ ಗಂಡನಿಗೆ ಹೇಳ್ತಾಳೆ. ಐಡಿಯಾನ ಚೆನ್ನಾಗಿದೆ, ಕಡಿಮೆ ಬಂಡವಾಳ, ಹೆಚ್ಚು ಲಾಭ, ಮಾಡೋಣ ಬಿಡು ಅಂಥೇಳಿ ಗಂಡ ಅಭಿಪ್ರಾಯ ಕೊಡ್ತಾನೆ. ಆವಾಗ ಆ ಹಳ್ಳಿನಲ್ಲಿ ಒಂದು ಮೂಲೆಯಲ್ಲಿ ಓಟ್ ಇಟ್ಕೊಂಡು ಶುರು ಮಾಡ್ತಾರೆ. ಆವಾಗ ಮಸಾಲೆ ದೋಸೆ ಶುರು ಮಾಡಿದ್ರೆ ಜನ ಭಾಳ ರುಚಿಕರವಾಗಿತ್ತು. ಜನ ಏನು 1, 2, 3 ಅಂದ್ಕೊಂಡೇಳಿ ಪಾರ್ಸಲ್ ಮಾಡೋರು ಎಷ್ಟು, ತಿನ್ನೋರು ಎಷ್ಟು, ಒಳ್ಳೆ ಲಾಭ ಬಂದ್ಬಿಡ್ತು ಆ ಮೊದಲನೇ ದಿನವೇ. ಆವಾಗ ಗಂಡ ಮಗಳಿಗೆ ಚಾಕ್ಲೇಟ್ ಇಟ್ಕೊಂಡು ಖುಷಿಯಾಗಿ ಬರ್ತಾನೆ. ಆಗ ಚಾಕ್ಲೇಟ್ನ ಮಗಳ ಕೈಲಿ ಕೊಟ್ಬಿಟ್ಟು ತಾನು ದುಡ್ಡನ್ನು ಎಣಿಸ್ತಾನೆ. 1000 ರೂಪಾಯಿ ಲಾಭ ಬಂದಿದೆ. ಗಂಡ ಹೆಂಡ್ತಿರು ಇಬ್ಬರಿಗೆ ಭಾಳ ಖುಷಿ ತಂತು. ಮೊದಲ ದಿನವೇ 1000 ರೂಪಾಯಿ ಲಾಭ ಸಿಗ್ತಲ್ಲ ಅಂತೇಳಿ ಭಾಳ ಖುಷಿಯಾದರು. ಮತ್ತು 2 ದಿನವೂ ಅದೇ ಥರ ಬೈತಾಯಿದ್ರು. ಮಾಮೂಲಿ
ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ, ಅಧಿಕ ಲಾಭನ ಗಳಿಸ್ಕೊಂಡು ಬರ್ತಾಯಿದ್ದಾರೆ. ಆವಾಗ ಅದೇ ಗ್ರಾಮದ ಮುಖಂಡ ಶ್ರೀಮಂತ ವ್ಯಕ್ತಿ ಇವನ ದೋಸೆ ರುಚಿಯಾಗಿದೆ ಅಂತೇಳಿ ಅವನಿಗೆ ಗೊತ್ತಾಗಿ ಬರ್ತಾನೆ ಕ್ಯಾಂಟೀನ್ಗೆ ಬಂದ್ಬಿಟ್ಟು, ನೋಡಪ್ಪ ಭೀಮಾ, ಮುಂದಿನ ವಾರ ನನ್ನ ಮಗಳ ಮದುವೆ ಇದೆ, ನೀನು ಮಸಾಲೆ ದೋಸೆನ ಆರ್ಡ್ರ್ ಕೊಡೋಕ್ಕಾಗುತ್ತಾ? ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ ನೋಡು. ಯಾವುದೇ ಕಾರಣದಿಂದೆಲ್ಲ ಅಂದರೆ ಗಂಡನ ಮನೆಯವರು ದೋಸೆನ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು, ತುಂಬ ರುಚಿಯಾಗಿರಬೇಕು. ನಾನು ಗಂಡನ ಮನೆಯವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು. ಈಗಲೇ ಹೇಳು, ಸಾವಿರಾರು ದೋಸೆ ಬೇಕಾಗುತ್ತೆ, ನೀನು ಸಪ್ಲೈ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಗಂಡನಿಗೇನು ಗೊತ್ತು, ಆಯಿತು ಬಿಡಿ ಅಂತ ಒಪ್ಕೋತಾನೆ. ಆಗ ಆ ಶ್ರೀಮಂತ ವ್ಯಕ್ತಿ 1000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು, ನೋಡು ಮರಿದೆ, ಇನ್ನೇನು ಚಿನ್ಕೆ ಮದುವೆ, ಇನ್ನೇನು ಚಿನ್ಕೆ ನೀನು ದೋಸೆ ಕೊಡಲೇಬೇಕು ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟು ಹೊಂಟೈತಾನೆ. ಆಗ ಭೀಮನ ಹೆಂಡತಿಗೆ ಬಹಳ ದುಃಖ ಉಂಟಾಯ್ತು. ಏನಪ್ಪ, 10 ದೋಸೆ 20 ದೋಸೆ ಅವ್ರು ಹೆಂಗಾರು ನೋಡು ದಬಾಯಿಸ್ಕೊಡ್ಬೋದು, ಸಾವಿರಾರು ದೋಸೆ ಬೇಕು ಅಂತ ಹೇಳ್ತಾಯಿದ್ರೆ, ಸಾವಿರಾರು ದೋಸೆನ ನಾವು ರೆಡಿ ಮಾಡೋದು ಹೆಂಗೆ, ಹಂಚೋದು ಹೆಂಗೆ ಅಂಥೇಳಿ ಭೀಮನೆಲ್ಲ ಕೈಲಿ ಹಿಡ್ಕೊಂಡಿದ್ದಾರೆ. ಆವಾಗ ಗಂಡ ಹೇಳ್ತಾನೆ, ಹೆಚ್ಚಿಗೆ ಜನ ತಕ್ಕಂದ್ರೆ ಆಯಿತು ಸುಮ್ಮನಿರು, ಅದಕ್ಕಾಗಿ ಬೇಜಾರು ಮಾಡ್ಕೋತೀಯ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಏನೇ ಆದರೂ ಆಗಲ್ಲ ರೀ, ಸಾವಿರಾರು ದೋಸೆ ಅಂತಂದ್ರೆ ಹುಡುಗಾಟನ, ಅದು ಅಲ್ಲದೆ ಮಸಾಲೆ ದೋಸೆ ಒಬ್ಬ ವ್ಯಕ್ತಿ ಒಂದು ಗಂಟೆಗೆ ಒಂದು 10 12 ಬೇಡ 20 ದೋಸೆ ಸುಡ್ಬೋದು, ಅದ್ರ ಮೇಲೆ ಆಗಲ್ಲ, ತಮಾಷೆ ವಿಚಾರವಲ್ಲ ಇದು, ಮಾನ ಮರ್ಯಾದೆಗಳ ಪ್ರಶ್ನೆ ಅಂತೇಳಿ ಹೆಂಡ್ತಿ ಭಾಳ ದುಃಖಿತಲಾಯ್ತಾಳೆ. ಅದರಂತೆ ದಿನ ಕಳೀತಾ ಇದೆ. ಇನ್ನು 6 ದಿನ 5 ದಿನ 4 ದಿನ 3 ದಿನ ಒಂದೇ ಬಂದೇ ಬಿಡ್ತು. ಆವಾಗ ಬೆಳಗಾನ ಕಣ್ಣಿಗೆ ನಿದ್ರೆ ಮಾಡಿಲ್ಲ ಇವರು. ಏನಪ್ಪ ಮಾಡೋದು, ನಾಳೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದರೆ ಹಂಚಬೇಕಲ್ಲ, ಯಾವ ಥರ ಕೊಡೋದು, ಏನು ಮಾಡೋದು ಅಂಥೇಳಿ ಅವ್ರಿಗೆ ದಿಕ್ಕು ತೋಚ್ತಾನೆ ಇಲ್ಲ. ಆಗ ದೇವರಲ್ಲಿ ಮೊರೆಯಿದ್ದಾರೆ, ಅಯ್ಯೋ ಭಗವಂತ ನೀನೇ ಕಾಪಾಡಬೇಕಪ್ಪ, ನಾಳೆ ಒಂದು ಆರ್ಡ್ರ್ ಇದೆ, ಮದುವೆ ಮನೆ ಆರ್ಡ್ರು, ನೀನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲಪ್ಪ ಅಂಥೇಳಿ ಕೈ ಮುಗಿದು ಕೇಳ್ಕೊತಾರೆ. ಆವಾಗ ದೇವರು ಪ್ರತ್ಯಕ್ಷವಾಯ್ತಾನೆ. ದೇವರು ಪ್ರತ್ಯಕ್ಷವಾಗ್ಬಿಟ್ಟು, ಭೀಮನ ಫ್ಯಾಮಿಲಿ, ನಿಮ್ಮ ಕಷ್ಟ ನನಗೆ ಗೊತ್ತಾಯಿತು, ನಿಮಗೆ ನಾನು ಸಹಾಯ ಮಾಡಬಲ್ಲೆ ಅಂತ ದೇವರು ಹೇಳುತ್ತೆ. ಅದಕ್ಕೆ ಇವರು ಏನು ಸಹಾಯ ಮಾಡ್ತೀರಾ, ಯಾವ ಥರ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಹೌದು, ನೀವು ಮದುವೆ ಮನೇಲಿ ಆರ್ಡರ್ ತಗೊಂಡಿದ್ದೀರಾ, ಅದಕ್ಕೆ ನಾನು ಸಹಾಯ ಮಾಡಬಲ್ಲೆ ಅಂತ ಹೇಳ್ತಾರೆ. ಆಗ ಒಂದು ಮಾಯದ ದೋಸೆನ ಸೃಷ್ಟಿ ಮಾಡಿ ಈ ಗಂಡ ಹೆಂಡತಿ ಕೈಲಿ ಕೊಟ್ಬಿಟ್ಟು, ಇದನ್ನು ನೀನು ಮದುವೆ ಮನೆಯಲ್ಲಿ ಚೌಟ್ರಿನಲ್ಲಿ ಕೂತ್ಕೊಂಡು, ಭಗವಂತ ಸಾವಿರಾರು ದೋಸೆ ಆಗಲಿಯಪ್ಪ ಅಂತೇಳಿ ಪ್ರೇಯರ್ ಮಾಡ್ಕೋ, ಆಗ ಸಾವಿರಾರು ದೋಸೆ ಆಯ್ತದೆ, ಈಜಾಗಿ ನೀವು ಶುರು ಮಾಡಿ ಅಂತೇಳಿ ದೇವರು ಮಾಯ ಆಗ್ಬಿಡ್ತದೆ. ಅದರಂತೆ ಇವರು ಬೆಳಗ್ಗೆದ್ದು ಛತ್ರಕ್ಕೆ ಹೋಗ್ತಾರೆ. ಛತ್ರಕ್ಕೆ ಹೋಗ್ಬಿಟ್ಟು ಕಾಣದಾಗೆ ಇದು ಮಾಯ ದೋಸೆ ಇಟ್ಕೊಂಡಿರ್ತಾರೆ. ಆವಾಗ ದೋಸೆ ಸರ್ದಿ ಬಂತು. ದೋಸೆ ಸರ್ದಿ ಬಂದಾಗ, ಓ ದೇವರೇ ಕಾಪಾಡು ಅಂತೇಳಿ, ಮಾಯದ ದೋಸೆ ನೀನು ನನಗೆ ಕರುಣೆ ತೋರಿ ಕಾಪಾಡು ಅಂತೇಳಿ ಕೈ ಮುಕ್ಕೋತಾರೆ. ಅದರಂತೆ ಸಾವಿರಾರು ದೋಸೆ ಮ್ಯಾಜಿಕ್ ದೋಸೆ ಆಗಿ ತಟ್ಟೆ ತುಂಬ ಬೇಸನ್ ತುಂಬ ತುಂಬಿಕೊಳ್ತದೆ. ಆಗ ಮದುವೆ ಮನೇಲಿ ಭಾಳ ಖುಷಿಯಾಗಿ ಎಲ್ಲ ಹಂಚ್ತಾರೆ. ಆವಾಗ ಎಲ್ಲ ದೋಸೆ ಚೆನ್ನಾಗಿದೆ ಅಂತೇಳಿ ತಿಂತಾರಲ್ಲ, ಆವಾಗ ಅದನ್ನು ನೋಡಿಬಿಟ್ಟು ಆ ಆರ್ಡ್ರ್ ಕೊಟ್ಟಿದ್ನಲ್ಲ ಊರಿನ ಮುಖಂಡ, ಅವನಿಗೆ ಭಾಳ ಖುಷಿಯಾಗುತ್ತದೆ. ಆಗ ಆ ಕ್ಯಾಂಟೀನ್ಗೆ ಬಂದ್ಬಿಟ್ಟು ಅದು ನಾಳೆ, ನೋಡಪ್ಪ ನೀನು ನನ್ನ ಮಾನ ಮರ್ಯಾದೆ ಉಳಿಸ್ತೆ, ಹಾಗಾಗಿ ನಿನಗೆ ನಾನು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ, ಇನ್ನು 10,000 ಬ್ಯಾಲೆನ್ಸ್ ಇತ್ತು, ನಾನು ತುಂಬ ಖುಷಿಯಾಗಿದ್ದೀನಿ, 20,000ನೇ ತಗೋ, ತುಂಬ ಚೆನ್ನಾಗಿತ್ತು ಅಂಥೇಳಿ ಭಾಳ ಸಂತೋಷವಾಗಿ 20,000ನೇ ಕೊಟ್ಬಿಡ್ತಾರೆ. ಅದರಿಂದ ಭಾಳ ಖುಷಿಯಾಗಿ ಗಂಡ ಹೆಂಡತಿರಿಬ್ರೂ ಮನೆ ಬಂದು ಸಂತೋಷ ಪಡ್ತಾರೆ. ಆ ಮಾಯದ ದೋಸೆನ ಉಪಯೋಗಿಸ್ಕೊಂಡು ಎಲ್ಲ ಜನಗಳೆಲ್ಲ ಆರ್ಡ್ರ್ ಮಾಡ್ತಾರಲ್ಲ, ಆ ಆರ್ಡ್ರ್ಗಳಿಗೆಲ್ಲಕ್ಕೂ ಛತ್ರಗಳಿಗೆ ಹೋಗಿ ದೋಸೆನ ಸಪ್ಲೈ ಮಾಡ್ತಾ ಇರ್ತಾರೆ. ಇದರಿಂದ ಇವರು ಶ್ರೀಮಂತರಲ್ಲಿ ಭಾಳ ಮುಂದುವರೆದಿರ್ತಾರೆ, ಅಧಿಕ ಲಾಭ ಸಂಪಾದನೆ ಮಾಡ್ತಾರೆ, ಮನೆ ಮಠ ಎಲ್ಲ ಕಟ್ಟಿಸ್ತಾರೆ, ಬಡತನ ದೂರ ಆಗುತ್ತೆ, ಮಗಳನ್ನ ಚೆನ್ನಾಗಿ ಓದಿಸ್ತಾರೆ. ಹಿಂಗೆ ಆರ್ಡ್ರ್ಗಳು ಬರ್ತಾ ಇರ್ತವೆ. ಆಗ ಅಧಿಕ ಲಾಭಗಳು ಸಿಗ್ತಾ ಇರ್ತವೆ. ಹಿಂಗೆ ಹೇಳ್ತಾ ಅವನ ಫ್ಯಾಮಿಲಿ ಬಡತನದಿಂದ ಶ್ರೀಮಂತತನಕ್ಕೆ ಕಾಲಿಟ್ಟು ನೆಮ್ಮದಿಯಾಗಿ
ಜೀವನ ಮಾಡ್ತಾ ಇರ್ತಾರೆ. ಅದೃಷ್ಟ ಅಂದ್ರೆ ಹೀಗಿರಬೇಕು ನೋಡಿ. ನಂಬಿದವ್ರನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಬಡತನದ ಕಥೆ ಕಾರಣ. ಹಾಂ ಹಾಂ ಹಾಗಾಗಿ ಈ ಕತೆ ಇಷ್ಟಿಗೆ ಮುಗೀತದೆ. ಅವರು ಮಸಾಲೆ ದೋಸೆ ಸುಟ್ಕೊಂಡು ಈಸಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಕತೆ ಮುಗೀತದೆ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ನಮಸ್ಕಾರ.